ಈ ನರವಣೆ ಪುಸ್ತಕದ ಬಗ್ಗೆ ನಾವು ವರ್ಷದಿಂದ ಕೇಳ್ತಾನೆ ಇದ್ದೀವಿ. ಬಹಳ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸ್ಫೋಟಕ ಇದೆ ಇದರಲ್ಲಿ, ಈ ಸರ್ಕಾರದ ಎಲ್ಲಾ ವಿಚಾರಗಳನ್ನ ಬಯಲು ಮಾಡುತ್ತೆ, ಈ ತರದನ್ನ ನಾವು ಕೇಳ್ತಾನೆ ಬರ್ತಿದ್ವಿ. ಈಗ ವಿಪಕ್ಷಗಳು ಆರೋಪ ಮಾಡ್ತಿರೋ ರೀತಿಯಲ್ಲಿ ಪುಸ್ತಕವನ್ನ ಬಿಡುಗಡೆ ಮಾಡೋದಕ್ಕೆ ರಕ್ಷಣಾ ಇಲಾಖೆಯ ಅನುಮತಿ ಬೇಕು, ಆ ಅನುಮತಿ ಸಿಗ್ತಾ ಇಲ್ಲ. ಇವ್ರು ಆರೋಪ ಮಾಡ್ತಿರೋದಕ್ಕೂ ಅಲ್ಲಿ ನಡೀತಿರೋದಕ್ಕೂ ಕಾಕತಾಳೀಯ ನನಗೆ ಗೊತ್ತಿಲ್ಲ, ಆ ತರದೊಂದು ಸಂಬಂಧ ಇದೆ. ಇದೇ ವಿಚಾರ ಸಂಸತ್ನ ಸಂಪೂರ್ಣವಾದ ಒಂದು ಚರ್ಚೆಯ ಅವಕಾಶವನ್ನ, ಬಜೆಟ್ ಮೇಲಿನ ಚರ್ಚೆ ಇರ್ಬೋದು, ಬೇರೆ ವಿಚಾರಗಳನ್ನ ಆ ಬಲಿ ತೆಗೆದುಕೊಳ್ತಾ ಇದೆ. ಏನ್ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ? ಏನ್ ಈ ಪುಸ್ತಕ ಯಾಕಿಷ್ಟು ಚರ್ಚೆ ಆಗ್ತಾ ಇದೆ, ಇದ್ರೊಳಗೆ ಏನಿದೆ, ಏನ್ ಅಂತೀರಿ ತಾವು? ಸರ್ಕಾರ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಸದನಕ್ಕೆ ಸುಳ್ಳು ಹೇಳ್ತಾ ಅಂತ ನನ್ಗೊಂದು ಗುಮಾನಿ ಇದೆ. ಯಾಕಂದ್ರೆ ರಕ್ಷಣಾ ಇಲಾಖೆಯ ಅನುಮತಿ ಬೇಕು, ಅದು ನಿಜ. ಆದ್ರೆ ದ ಬುಕ್ ಇಸ್ ಆಲ್ರೆಡಿ ಪಬ್ಲಿಷ್ಡ್. ನಿಮ್ಗೆ ಅಮೆಝಾನ್ ಪುಸ್ತಕ ಸಿಗುತ್ತೆ, ಅಮೆಝಾನ್ ಅಲ್ಲಿ ಯು ಕ್ಯಾನ್ ಬೈ ದ ಬುಕ್ ಆಲ್ಸೋ. ಹಾಗಿರುವಾಗ ಅಲ್ಲಿ ಆರ್ಗ್ಯುಮೆಂಟ್ ಏನಿತ್ತು, ಇನ್ನೂ ಪ್ರಕಾಶಿತ ಆಗದ ಪುಸ್ತಕದ ಬಗೆಗೆ ಒಂದು ಪತ್ರಿಕೆ ಬರೆದಾಗ ಆ ಪತ್ರಿಕೆಯ ಸಾರವನ್ನ ನೀವು ಮಾತಾಡಬಾರದು ಅಂತ ಇತ್ತು. ಆ ರೀತಿ ಒಂದು ವಿರೋಧ ವ್ಯಕ್ತಪಡಿಸಿದ್ದು ಸ್ಪೀಕರ್ ಅವರೇನೆ. ಆದ್ರೆ ಪುಸ್ತಕ ಪಬ್ಲಿಷ್ ಆಗಿದೆ. ದೆನ್ ವೈ ನಾಟ್ ಡಿಸ್ಕಸ್ ಇಟ್? ನಂಬರ್ 1. ನಂಬರ್ 2, ಈ ಪುಸ್ತಕದ ಬಗ್ಗೆ ರಾಹುಲ್ ಗಾಂಧಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಮಾತಾಡಬಾರ್ದು ಅಂದ್ರೆ ಇದಕ್ಕೆ ಪ್ರತಿಯಾಗಿ ಇವತ್ತು ಸುಮಾರು ಒಂದು 4-5 ಪುಸ್ತಕಗಳನ್ನು ತೋರಿಸಿದ್ರಲ್ಲ ಆಡಳಿತ ಪಕ್ಷದವರು. ಅದೇ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಪುಸ್ತಕ ಇತ್ತು, ನೆಹರು ಬಗ್ಗೆ ಇತ್ತು, ಇವೆಲ್ಲ ಬೋಫೋರ್ಸ್ ಬಗ್ಗೆ ಇತ್ತು. ಇದೆಲ್ಲ ಪುಸ್ತಕ ಯಾಕೆ ತೋರಿಸಿದ್ರು ಅವ್ರ ಮತ್ತೆ ಆ ವಿಚಾರದ ಬಗ್ಗೆ ನಮ್ಮ ಸಭಾಪತಿಗಳು ಏನ್ ಹೇಳಿದ್ರು? ಏನೂ ಇಲ್ಲ. ಅದರಲ್ಲಿ ಕೆಲವೊಂದು ವಿಚಾರಗಳಂತೂ ತೀರಾ ಹಾಸ್ಯಾಸ್ಪದ ಅನ್ನೋ ರೀತಿಯಲ್ಲಿ ಬಿಜೆಪಿ ಸಂಸದರು ಮಾತಾಡ್ತಾರೆ ಕೆಲವೊಂದ್ ಸರ್ತಿ. ಅಲ್ಲ, ಆದ್ರೆ ನನಗೆ ಗೊತ್ತಿಲ್ಲ ಇಟ್ನಾಳ್ ಅವರೇ, ಈ ಪುಸ್ತಕ ಪೆಂಗ್ವಿನ್ ಪ್ರಕಾಶನ ಸಂಸ್ಥೆ ಪ್ರಕಟ ಮಾಡಿದೆ, ಆದ್ರೆ ಬಿಡುಗಡೆ ಅಧಿಕೃತವಾಗಿ ಆಗಿಲ್ಲ. ಯಾಕೆಂದ್ರೆ ಅದು ಇಲಾಖೆ, ನನ್ಗೆ ಗೊತ್ತಿಲ್ಲ ಅಮೆಝಾನ್ ಅಲ್ಲಿ ಸಿಗುತ್ತೆ ಅಂದ್ರೆ. ಸದನದ ಒಳಗೂ ಚರ್ಚೆ ಆಗಿದ್ದು ಸಂಸತ್ನಲ್ಲೂ ನಿಯಮ 349 ಅಡಿಯಲ್ಲಿ ಪ್ರಕಟ ಆಗದೆ ಇರುವಂತ, ಅಂದ್ರೆ ಬಿಡುಗಡೆ ಆಗದೆ ಇರೋ ಪ್ರಕಟ ಬಿಡಿಯಾಗಿ ಕ್ಯಾರವಾನ್ ನಲ್ಲಿ ಆಗಿದೆ ಪುಸ್ತಕದ ಅಂಶಗಳ ಬಗ್ಗೆ. ಅಂದ್ರೆ ಇಡಿಯಾಗಿ ಪುಸ್ತಕ ಬಿಡುಗಡೆ ಆಗಿಲ್ಲ, ಬಿಡುಗಡೆಗೆ ಅನುಮತಿಯನ್ನ ಕೊಡ್ತಿಲ್ಲ ಅನ್ನೋದೇ ಕಾಂಗ್ರೆಸ್ನವರ ಆರೋಪ. ಅದು ಟೆಕ್ನಿಕಾಲಿಟಿ, ಇವೆಂಚುಯಲಿ ಇಟ್ಸ್ ಅ ಟೆಕ್ನಿಕಾಲಿಟಿ. ಸಮಸ್ಯೆ ಅನ್ನೋದು ಅದು ಬಿಡುಗಡೆ ಆಗಿದೋ ಇಲ್ವೋ, ಬಟ್ ಅಮೆಝಾನ್ ಅಲ್ಲಂತೂ ಇಟ್ ಇಸ್ ಅವೈಲೇಬಲ್. ವೆರಿ ರೀಸೆಂಟ್ಲಿ ಇಟ್ ವಾಸ್ ಅವೈಲೇಬಲ್. ಈಗ ಏನಾಗಿದೆ ಗೊತ್ತಿಲ್ಲ, ಬಟ್ ಇಟ್ ಇಸ್ ಅವೈಲೇಬಲ್ ಆನ್ ಅಮೆಝಾನ್. ಈಗ ಅದು ಅವೈಲೇಬಲ್ ಇಲ್ಲ, ನಾನು ಈಗ ಚೆಕ್ ಮಾಡ್ತಾ ಇದ್ದೀನಿ. ದ ಕಂಟೋನ್ಮೆಂಟ್ ಕಾನ್ಸ್ಪಿರಸಿ ಅಂತ ಅವ್ರದ್ದು, ನರ್ವಾಣೆ ಅವ್ರದ್ದು ಒಂದಿದೆ, ಬಟ್ ಪೋಸ್ಟ್ ಆಫ್ ಈಗ ಸದ್ಯಕ್ಕೆ ಲಭ್ಯ. ಎಸ್ ಸರ್. ಸೊ ಬಟ್ ದಟ್ಸ್ ಟೆಕ್ನಿಕಾಲಿಟಿ. ಈ ಒಂದು ಟೆಕ್ನಿಕಾಲಿಟಿ ಹಿಂದ್ಗಡೆ ಯಾಕೆ ನೀವು ಅಷ್ಟು ಅಡಗ್ತಾ ಇದೆ ಸರ್ಕಾರ ಅಂತ? ಯಾಕಂದ್ರೆ ಹಿಂದೆ ಅನೇಕ ಚರ್ಚೆಗಳಾಗಿಲ್ವೋ? ಎಲ್ಲವೂ ಈ ತರ ಅಧಿಕೃತ ಪಬ್ಲಿಷ್ ಆದ ದಾಖಲೆಗಳ ಮೇಲೆ ಚರ್ಚೆ ಮಾಡ್ತಿದ್ದಾರೆ. ಇವರು ಏನ್ ಮಾತಾಡ್ತಿದ್ದಾರೆ ಬಿಜೆಪಿ ಅವರು? ಇವರು ಕಾಂಗ್ರೆಸ್ನ ಮೇಲೆ, ನೆಹರು ಮೇಲೆ, ಗಾಂಧಿ ಮೇಲೆ ಏನೇನೋ ಆರೋಪಗಳು ಮಾಡ್ತಾರಲ್ಲ, ಅದಕ್ಕೆ ತಲೆ ಎಲ್ಲ ಕೂಡ ಇರೋದಿಲ್ಲ, ಆದ್ರೂ ಕೂಡ ಮಾತಾಡ್ತಾರೆ. ಬಟ್ ಈ ತರದ ವಿಚಾರದಲ್ಲಿ ನರವಣೆ, ಅದು ಯಾರು? ಹಿ ವಾಸ್ ಅ ಸರ್ವಿಂಗ್ ಆರ್ಮಿ ಚೀಫ್. He was army chief. He is not just any random writer. ಆರ್ಮಿ ಚೀಫ್ ತನಗೆ ಆದಂತ ಅನುಭವಗಳನ್ನ ಬರೀತಿದ್ದಾರೆ. ನೀವ್ ಯಾಕೆ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ? ವೆರ್ ಇಸ್ ಥ್ರೆಟ್ ಟು ನ್ಯಾಷನಲ್ ಸೆಕ್ಯೂರಿಟಿ ವೆನ್ ಈಸ್ ಟಾಕಿಂಗ್ ಅಬೌಟ್ ಹಿಸ್ ಎಕ್ಸ್ಪೀರಿಯನ್ಸಸ್? ಆ ಪುಸ್ತಕದಲ್ಲಿ ಇಂತಿಂತ ಭಾಗಗಳಿಂದ ನ್ಯಾಷನಲ್ ಸೆಕ್ಯೂರಿಟಿ ಅಪಾಯ ಇದೆ ಅಂದ್ರೆ ಮತ್ತೆ ಬೇರೆ. ಬಟ್ ವೇರ್ ಇಸ್ ದ ನ್ಯಾಷನಲ್ ಥ್ರೆಟ್ ಟು ನ್ಯಾಷನಲ್ ಸೆಕ್ಯೂರಿಟಿ ಇನ್ ದಿಸ್? ಮತ್ತೆ ನೀವು ಒಬ್ಬ ಸೇನಾ ಮುಖ್ಯಸ್ಥರು ಯುದ್ಧ ಸಮಯದಲ್ಲಿ ನಾನು ಏನು ಮಾಡ್ಲಿ, ನನಗೊಂದು ಆದೇಶ ಕೊಡಿ ಅಂತ ರಕ್ಷಣಾ ಮಂತ್ರಿ ಮತ್ತು ಪ್ರಧಾನಮಂತ್ರಿಗಳನ್ನ ಕೇಳಿದಾಗ ನಿಮ್ಗೆ ತೋಚಿದ ನೀವು ಮಾಡಿ ಹೇಳಕ್ ಆಗೋದಿಲ್ಲ. ನಿಮ್ಗೆ ಸರಿ ಅನ್ಸಿದ್ದೆ ನೀವು ಮಾಡಿ ಅಂದ್ಬಿಟ್ರೆ ಹೇಗೆ? ಅದನ್ನ ಬಿಜೆಪಿ ಅವರು ಅಕಸ್ಮಾತ್ ಚರ್ಚೆಗೆ ಅನುವು ಮಾಡಿಕೊಟ್ಟು, ನೋಡಿ ನಾವು ಸೇನಾ ಮುಖ್ಯಸ್ಥರಿಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಅಂತ ಹೇಳ್ಬೋದಿತ್ತು. ಅದನ್ನು ಹೇಳ್ತಾ ಇಲ್ಲ. ದೇ ಸಿಂಪ್ಲಿ ಅವಾಯ್ಡಿಂಗ್ ಇಟ್. ಪ್ರತಿಯಾಗಿ ನೆಹರು ಮತ್ತು ಯಡ್ಯೂರಪ್ಪ ಪುಸ್ತಕ ತೋರಿಸ್ತಾರೆ. ನೆಹರು ಮತ್ತು ಯಡ್ಯೂರಪ್ಪ ಇದಕ್ಕೆ ಸಂಬಂಧ ಏನು? ನೆಹರು ಮತ್ತು ಯಡ್ಯೂರಪ್ಪ ಅಂದಿನ ಸರ್ಕಾರಕ್ಕೆ ಏನ್ ರೆಲೆವೆನ್ಸ್ ಇತ್ತು, ಇಂದಿನ ಸರ್ಕಾರಕ್ಕೆ ಏನ್ ರೆಲೆವೆನ್ಸ್ ಇದೆ? ಯಡ್ಯೂರಪ್ಪ ಮೌಂಟ್ ಬ್ಯಾಟನ್ ಕಂಪ್ಲೇಂಟ್ ಮಾಡಿದ್ರ, ನನಗೆ ಹರಾಸ್ಮೆಂಟ್ ಮಾಡಿದ್ರು ನೆಹರು ಅಂತ ಹೇಳಿ? ಲೂಯಿ ಮೌಂಟ್ ಬ್ಯಾಟನ್ ಕಂಪ್ಲೇಂಟ್ ಮಾಡಿದ್ರ? ಬ್ರಿಟಿಷ್ ಸರ್ಕಾರ ಕಂಪ್ಲೇಂಟ್ ಮಾಡಿತ್ತ? ಇಟ್ ಇಸ್ ಎ ಪರ್ಸನಲ್ ಮ್ಯಾಟರ್. ನಿಮ್ ವಾಜಪೇಯಿ ಅವ್ರು ತದ್ಕೊಂಡು ಇಟ್ಕೊಂಡಿರ್ಲಿಲ್ವಾ ತಮ್ಮ ಕಾಲೇಜಿನ ಗೆಳತಿಯನ್ನ ಮತ್ತು ಗೆಳತಿ ಗಂಡನನ್ನ ತಮ್ಮ ಕ್ವಾರ್ಟರ್ಸ್ ಅಲ್ಲಿ? ವಾಟ್ ಇಸ್ ದಿಸ್? ದೀಸ್ ಆರ್ ಆಲ್ ಪರ್ಸನಲ್ ಮ್ಯಾಟರ್ಸ್. ಹೀಗಿರುವಾಗ ಪಾಯಿಂಟ್ ಆಫ್ ಪಾಯಿಂಟ್ ಮಾತಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲಿ ಇದು ಎಸ್ ಅಥವಾ ನೋ ಆನ್ಸರ್ ಪ್ರಶ್ನೆ. ಇದು ನೀವು ಡೈರೆಕ್ಷನ್ ಕೊಟ್ಟಿದ್ರ ಆರ್ಮಿ ಚೀಫ್ಗೆ, ಇಲ್ಲ ಕೊಡ್ಲಿಲ್ವಾ? ಎಸ್ ಆರ್ ನೋ? ನೋ ಅಂದ್ರೆ
ಇದ್ರ ಬಗ್ಗೆ ನೋಡಿ, ದೇಶದ ರಕ್ಷಣೆ ಅಂತ ಬಂದ ಸಂದರ್ಭದಲ್ಲಿ ಆಡಳಿತಾರೂಢ ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ನಾವು ರಾಷ್ಟ್ರಭಕ್ತಿ, ಈ ತರದೆಲ್ಲ ಪದಗಳನ್ನ ಕಾಯಿನ್ ಮಾಡ್ತಾರೆ, ಅದ್ ಬೇರೆ. ಆ ಕಾಯಿನ್ ಮಾಡೋದ್ ಜೊತೆಗೆ ಉಳಿದ ಪಕ್ಷಗಳು ಮತ್ತು ಅವರ ವಿರುದ್ಧ ಮಾತನಾಡುವ, ಅವರ ಪಾಲಿಸಿ ವಿರುದ್ಧ, ಅವರ ವಿರುದ್ಧ ಅಲ್ಲ, ಪಾಲಿಸಿಗಳ ವಿರುದ್ಧ ಮಾತನಾಡೋರೆಲ್ಲರೂ ದೇಶದ್ರೋಹಿಗಳು, ರಾಷ್ಟ್ರ ವಿರೋಧಿಗಳು ಅಂತ ಮಾತಾಡೋ ಸಂದರ್ಭದಲ್ಲಿ ಪುಲ್ವಾಮಾ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಈಗ ಇತ್ತೀಚೆಗಷ್ಟೇ ನಿಧನರಾದ ರಾಜ್ಯಪಾಲರ ಮಾತು, ಅವತ್ತಿನ ಅಲ್ಲಿ ಅವರು ಅಡ್ಮಿನಿಸ್ಟ್ರೇಷನ್ ಆಗಿದ್ರು ಜಮ್ಮು ಕಾಶ್ಮೀರದಲ್ಲಿ, ಅವರ ಮಾತನ್ನ ಕೇಳಲಿಲ್ಲ. ಅವರು ಹೊರಗಡೆ ಬಂದು ಬಹಿರಂಗವಾಗಿ ಮಾತನಾಡ್ತಾರೆ. ಇಲ್ಲಿ ನರವಣೆ ಅವರು ಚೈನಾ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಒಂದ್ ಕಡೆ ದೇಶಭಕ್ತಿಯನ್ನ ಒಂದ್ ರೀತಿ ಮಾತಾಡುದು, ಇನ್ನು ನಿಜವಾಗ್ಲೂ ದೇಶಕ್ಕೆ ಭದ್ರತೆ ಮತ್ತು ದೇಶದ ರಕ್ಷಣೆ ಅಂತ ಬಂದಾಗ ಈ ತರದ ನಡೆಯುತ್ತೆ. ಇದನ್ನ ತಾವ್ ಹೇಗ್ ನೋಡ್ತೀರಿ? ಒಂಥರ ಇಬ್ಬಗೆ ಅನ್ಸುತ್ತೆ ಇದು. ಈ ತರ ನೆರೆಟಿವ್ಗಳನ್ನ ವಿಕೃತಗೊಳಿಸೋದು ಬಿಜೆಪಿಯಲ್ಲಿ ಒಂದು ತಂತ್ರಗಾರಿಕೆ ಇದೆ. ಈಗಲೇ ನೋಡಿ, ಹೊರಗಡೆ, ಸದನದ ಹೊರಗಡೆ ರಾಹುಲ್ ಗಾಂಧಿ ಬಿಟ್ಟು ಇವರಿಗೆ ಒಬ್ಬ ಬಿಜೆಪಿ ಎಂಪಿಗೆ ಹೂ ವಾಸ್ ಅರ್ಲಿಯರ್ ಇನ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಇದ್ದಂತ ಸಂಸದ ಆತ, ಅವ್ರಿಗೆ ಟ್ರೇಟರ್ ಆಗಿದ್ರು. ಹೌದೌದು, ಟ್ರೇಟರ್ ಅಂದ್ರೆ ಇಂಗ್ಲಿಷ್ ಭಾಷೆಯಿಂದ ಭಾಷಾಂತರ ಮಾಡಿದ್ರೆ ದೇಶದ್ರೋಹಿ ಅಲ್ಲ, ದ್ರೋಹಿ ಮಾತ್ರ. ಟ್ರೇಟರ್ ಅಂದ್ರೆ ದ್ರೋಹಿ, ಮಿತ್ರ ದ್ರೋಹಿನೂ ಆಗುತ್ತೆ ಅದು. ಈ ಸೆಡ್ ಟ್ರೇಟರ್ ಇಸ್ ವಾಕಿಂಗ್ ಬೈ, ರೈಟ್ ಬೈ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ. ಅದಕ್ಕೆ ಇವ್ರು ಏನ್ ಹೇಳ್ತಾರೆ, ದೇಶದ ದುಶ್ಮನ್ ಅಂತ ರಾಹುಲ್ ಗಾಂಧಿಗೆ ಪರ್ಟಿಕ್ಯುಲರ್ ಹೇಳ್ತಾರೆ. ದೇಶದ ದುಶ್ಮನ್ ಅಂತ ಅಂದಿದ್ ಯಾರು? ರಾಹುಲ್ ಗಾಂಧಿನ ಬಿಟ್ಟುನ. ಆಮೇಲೆ ಒಂದು ಹೊಸ ನೆರೆಟಿವ್ ಶುರು ಆಗಿದೆ ಈಗ. ರಾಹುಲ್ ಗಾಂಧಿ ಆತರ ಬಿಟ್ಟುಗೆ ಅಂದಿದ್ದಕ್ಕೆ ಇಡೀ ಸಿಖ್ ಸಮುದಾಯಕ್ಕೆ ಅವಮಾನ ಆಗಿದೆ ಅಂತ. ಸಿಖ್ ಸಮುದಾಯ ಎಲ್ಲಿ ಬಂತು? ಈ ಬಿಟ್ಟು ಮಾತೆಲ್ಲಿ ಬಂತು? ಈ ತರದ ಇದು ಒಂದು ನೆರೆಟಿವ್ ವಿಕೃತಗೊಳಿಸುವಿಕೆ ಇದು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಯಾವ್ದೋ ಒಂದು ಆಪರೇಷನ್ ಸಿಂಧೂರು ಅಥವಾ ಉರಿ ಆಪರೇಷನ್ ಇತ್ತಲ್ಲ, ಅಲ್ಲೋ ಏನೋ ಒಂದು ಆದಾಗ ಅದು ರಹಸ್ಯ ಕಾರ್ಯಾಚರಣೆಗಳು ಅವೆಲ್ಲ ಡ್ರೋನ್ ಅಟ್ಯಾಕ್ ರಹಸ್ಯ ಕಾರ್ಯಾಚರಣೆ ಅಂತ ಮಾಡ್ಬೇಕು ಮಿಲಿಟರಿ. ಅದನ್ನ ಬಹಿರಂಗಗೊಳಿಸಿ ಕ್ರೆಡಿಟ್ ತಗೊಳ್ಳೋದು ಇವ್ರೇನೆ. ಅದರ ಪುರಾವೆಗಳನ್ನ ಕೇಳಿದ ತಕ್ಷಣ ದೇಶದ್ರೋಹಿ ಕಾಂಗ್ರೆಸ್. ಅದು ನೀವು ಕರೆಕ್ಟ್ ಸರ್, ಅದನ್ನೇ ಕೇಳ್ತಾ ಇದ್ದೀನಿ. ಈಗ ದೇಶದ ರಕ್ಷಣೆ ಅಂತ ಸಂಬಂಧಪಟ್ಟಂತೆ ನೀವೀಗ ಆಪರೇಷನ್ ಸಿಂಧೂರನ್ನ ಪ್ರಸ್ತಾಪ ಮಾಡಿದ್ರಿ, ಅದನ್ನೂ ಸೇರಿದಂತೆ ಏನ್ ನಡೀತು, ಏನಾಯ್ತು? ಈಗ ಹೌದು, ಕೆಲವು ವಿಚಾರಗಳನ್ನ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತೆ ಬಹಿರಂಗ ಮಾಡೋಕ್ ಆಗೋದಿಲ್ಲ. ಕಾನೂನು ಕೂಡ ಅದನ್ನೇ ಹೇಳುತ್ತೆ, ಸಂವಿಧಾನ ಕೂಡ ಅದನ್ನೇ ಹೇಳುತ್ತೆ. ಆದ್ರೆ ಬಹಿರಂಗಗೊಳಿಸಬೇಕಾದ ಯಾವ್ದು, ಆಗದೆ ಇರೋದು ಯಾವ್ದು ಅಂತ ನೀಟಾಗಿ ಕ್ಲಾಸಿಫೈಡ್ ಮಾಡ್ಬಿಟ್ಟು ತಮಗೆ ಯಾವ್ದು ಪ್ರಚಾರ ಸಿಗುತ್ತೆ ಅದನ್ನ ಮಾತ್ರ ಮಾಡ್ತಾರೆ. ಉಳಿದನ್ನ ಹಾಗೇ ಒಂಥರ ಗೊಂದಲದಲ್ಲಿ, ಒಂದ್ ರೀತಿ ಯಾರಿಗೂ ಅರ್ಥ ಆಗದ ರೀತಿಯಲ್ಲಿ ಇಟ್ಬಿಟ್ರೆ ದೇಶದ ಭದ್ರತೆಗೆ ಹೇಗ್ ಸರಿಯಾಗತ್ತೆ ಅದು? ಇದನ್ನ ಹೇಗ್ ನೋಡ್ತೀರಿ ತಾವು? ಈ ಆಪರೇಷನ್ ಸಿಂಧೂರದ ದ್ವಂದ್ವಗಳನ್ನ ನೋಡಿ ನೀವು. ಆಪರೇಷನ್ ಸಿಂಧೂರಲ್ಲಿ ಇವರು ಕ್ರೆಡಿಟ್ ತಗೊಂಡು ನಾವೆಲ್ಲ ಪಾಕಿಸ್ತಾನವನ್ನು ಬಗ್ಗು ಬಡಿದೇವು ಅಂತ, ಪಾಕಿಸ್ತಾನ ಸೋಲುವ ಹಂತದಲ್ಲಿತ್ತು, ಅವರು ಮಂಡಿ ಊರಿದ್ರು ಅಂತ ಹೇಳ್ತಾರೆ. ಆದ್ರೆ ಮತ್ತೆ ಯಾಕೆ ಬಿಟ್ರಿ ಅವರನ್ನ? ಟ್ರಂಪ್ ಹಿಡಿದಕ್ ಬಿಟ್ರ? ಅದಕ್ಕೂ ಉತ್ತರ ಇಲ್ಲ. ಯಾಕೆ ಬಿಟ್ರಿ? ಗೆಲ್ಲುವ ಯುದ್ಧವನ್ನ ಯಾಕೆ ನಾವು ಅರ್ಧಕ್ಕೆ ನಿಲ್ಸಿದ್ರಿ? ಹೋದ್ರೆ ಯಾಕೆ? ನಿಲ್ಸಿದ್ರೆ ಯಾಕೆ? ಆಮೇಲೆ ಅಲ್ಲಿನ ಮಿಲಿಟರಿ ಇದಕ್ಕೆ ಟೀಮ್ಗೆ ಒಂದು ಸಂದೇಶ ಹೋಗುತ್ತೆ, ನೀವು ಪಾಕಿಸ್ತಾನದ ಮಿಲಿಟರಿ ಇನ್ಸ್ಟಾಲೇಷನ್ ಮೇಲೆ ದಾಳಿ ಮಾಡಬಾರ್ದು ಅಂತ ಹೇಳಿ. ಅಲ್ಲಿನ ರಕ್ಷಣಾ ಒಂದು ಯಾವ್ದಾದ್ರು ಸ್ಟೇಷನ್ಗಳಿದಾವೆ, ಅದಕ್ಕೆ ದಾಳಿ ಮಾಡಬೇಡಿ. ಯಾವುದಕ್ಕೆ ನಾವು ದಾಳಿ ಮಾಡಂತ ಹೇಳಿದೀವಿ, ಟೆರರ್ ಕ್ಯಾಂಪ್ಸ್ ಅಷ್ಟನ್ನ ಮಾಡಿ. ಅವರು ನಿಮ್ ಮೇಲೆ ದಾಳಿ ಮಾಡಿದ್ರೆ ನೀವು ಅವ್ರನ್ನ ದಾಳಿ ಮಾಡಬಾರ್ದಾ? ಇಫ್ ಪಾಕಿಸ್ತಾನ ಅಟ್ಯಾಕ್ಸ್ ಯು ಶುಡ್ ಅಟ್ಯಾಕ್ ದ ಮಿಲಿಟರಿ ಇನ್ಸ್ಟಾಲೇಷನ್ಸ್. ಅದು ಬೇಡಿ ಅಂತ ಹೇಳ್ತಾರೆ. ನೀವು ಕಂಡೀಷನ್ ಯಾಕೆ ಹಾಕ್ತೀರಿ? ಜೊತೆಗೆ ಏನ್ ಹೇಳ್ತಾರೆ ಅಂದ್ರೆ, ಮೊದಲೇ ಮಾಹಿತಿ ಕೊಟ್ಟಿದ್ವಿ ನಾವು ಅವರಿಗೆ, ನಿಮ್ಮ ಉಗ್ರ ತಾಣಗಳ ಮೇಲೆ ಮಾತ್ರ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಮೊದಲೇ ಮಾಹಿತಿ ಕೊಟ್ಟಿದ್ವಿ ಅಂತ. ಅದು ಕೂಡ ಚರ್ಚೆ ಆಯ್ತು. ಮೊದಲೇ ಮಾಹಿತಿ ಮೊದಲೇ ಮಾಹಿತಿ ಅಂದ್ರೆ ನಾವು ಪರ್ಮಿಷನ್ ಕೊಟ್ರೆ ನಿಮ್ಗೆ? ಡಿಡ್ ಯು ಆಸ್ಕ್ ದ ಪರ್ಮಿಷನ್ ಆಫ್ ದೆಮ್? ವಾಟ್ ಇಸ್ ದಿಸ್? ಆಮೇಲೆ ಈ ಟ್ರಂಪ್ ವಿಚಾರದಲ್ಲಿ ಟ್ರಂಪ್ ನಾನೇ ಯುದ್ಧ ನಿಲ್ಲಿಸಿದೆ ಅಂತ ಮೊನ್ನೆ ಡವೋಸ್ ಅಲ್ಲಿ ಹೇಳ್ತಾರೆ. ಅದನ್ನ ಮುಖಾಮುಖಿಯಾಗಿ ಅಲ್ಲಗಳಿಗೆ ತಯಾರಿಲ್ಲ. ಟ್ರಂಪ್ ಹೆಸರನ್ನು ತೆಗೆದುಕೊಂಡು ಟ್ರಂಪ್ ಹಿಡಿದು ತಪ್ಪು ಅಂತ ಇವತ್ತಿಗೂ ಸಂಸತ್ನಲ್ಲಿ ಹೇಳಿಲ್ಲ ಪ್ರಧಾನಮಂತ್ರಿಗಳು. ಏನಾಗಿದೆ? ದೇ ಆರ್ ನಿಟ್ ಪಿಕಿಂಗ್, ಚೆರಿ ಪಿಕಿಂಗ್ ಮಾಡ್ಕೊಂಡು ತಮಗೆ ಯಾವುದು ಅನುಕೂಲಕರ ಆಗುತ್ತೆ ಅಷ್ಟನ್ನು ಮಾತ್ರ ಬಹಿರಂಗಗೊಳಿಸಿ ಇನ್ ನೋಡಿದ ಪ್ರಶ್ನೆಗಳು ಕೇಳಬಾರ್ದು ನೀವು. ನಾವು ಹೇಳಿದ್ದೇ ಫೈನಲ್ಲು. ನೀವು ಮತ್ತೊಂದು ಪ್ರಶ್ನೆ ಕೇಳ್ಬಿಟ್ರೆ ನೀವು ದೇಶದ್ರೋಹಿಗಳು. ಈಗ ನರವಣೆ ಯಾಕೆ? ಇದು ಕೇವಲ ನರವಣೆ ಮಾತ್ರ ಅಲ್ಲ, ಈ ಅಗ್ನಿವೀರ್ ಮತ್ತು ವಿಚಾರದ ಬಗ್ಗೆ ಮಾತಾಡ್ತಾರಲ್ಲ, ಅಗ್ನಿವೀರ್ ಯೋಜನೆ ಒಂದು ಲಿಮಿಟೆಡ್ ವಿಚಾರದಲ್ಲಿ ನಾವು ಮಾತಾಡ್ತೀವಿ. ಅದನ್ನ ಇಡೀಯಾಗಿ ದೇಶಾದ್ಯಂತ ಮಾಡಿಬಿಟ್ಟು ಅದನ್ನ ಮಿಲಿಟರಿಯ ಘನತೆಗೆ ಮತ್ತು ಮಿಲಿಟರಿಯ ಒಂದು ಇಂಟಿಗ್ರಿಟಿಗೆ, ಇಂಟಿಗ್ರಿಟಿ ಕನ್ನಡದಲ್ಲಿ ಅಂತ ಗೊತ್ತಿಲ್ಲ, ಅದಕ್ಕೆ ಧಕ್ಕೆ ತಂದ್ರು ಅಂತ ಮಾತಾಡ್ತಾರೆ. ಅದು ಯಾಕೆ ಹೊರಗೆ ಬರಬಾರ್ದು?
ನೀವು ಕೌಂಟರ್ ಮಾಡಿ, ನೀವು ಅದಕ್ಕೆ ಬೇರೆ ಬೇರೆ ಸಮರ್ಥನೆ ಕೊಡಿ. ಆ ಟೀಕೆಗಳೇ ಹೊರಗೆ ಯಾಕೆ ಬರಬಾರ್ದು? ಅಲ್ಲ ಅಂದ್ರೆ ಟೀಕೆಗಳನ್ನ ಸರ್ವಿಂಗ್ ಆಫೀಸರ್ ಮಾಡಕ್ ಆಗುದಿಲ್ಲ, ರಿಟೈರ್ ಆದ್ಮೇಲೆ ಬರೀತಾರೆ. ಈಗ ಇವ್ರ ಆಡಳಿತಕ್ಕೆ ಬಂದ ನಂತರದಲ್ಲಿ ನಾವು ಬಹಳ ಬದಲಾವಣೆ ಮಾಡಿದ್ವಿ, ನಾವೇ ಪೂರ್ತಿ ಬೇಲಿ ಹಾಕಿದ್ದೆ ನಾವು, ಇಂಡಿಯಾನ ಸೇವ್ ಮಾಡಿದ್ದೆ ನಾವು, ಜೊತೆಗೆ ಎಲ್ಲ ಯುದ್ಧ ಗೆದ್ದಿದ್ದೆ ನಾವು, ಏನ್ ಅಂದ್ರೆ ಯಾರನ್ನ ಮಂಗ ಮಾಡ್ತಿದ್ದಾರೆ. ಜೊತೆಗೆ ನೀವೇ ಹೇಳ್ದಂಗೆ ಸೈನಿಕರ ವಿಚಾರದಲ್ಲಿ ಏನೇನ್ ಭಾಷಣಗಳನ್ನ ಕೇಳಿದೀವಿ ಸೈನಿಕರ ವಿಚಾರದಲ್ಲಿ. ಅದೇ ಸೈನಿಕರೇ ಅವ್ರಿಗೆ ಸಿಗದೆ ಇರೋ ಸವಲತ್ತಿನ ಬಗ್ಗೆ, ಪೆನ್ಷನ್ ಬಗ್ಗೆ ಮಾತಾಡಿದ್ದಾರೆ, ಈ ತರದ ಅನೇಕ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಅಂಗವಿಕಲರ ಬಗ್ಗೆನೂ ಅದು ಚರ್ಚೆ ಆಗ್ತಿದೆ. ನರವಣೆ ತರದ ಹಿರಿಯ ಸೇನಾ ಮುಖ್ಯಸ್ಥರುಗಳು ಸರ್ಕಾರದಲ್ಲಾಗಿರೋ ಲೋಪದೋಷಗಳ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಇದು ಯಾವುದೂ ಚರ್ಚೆಗೆ ಬರೋದಿಲ್ಲ. ಅದೇ ಹೇಳಿದ್ನಲ್ಲ, ಡಿಮಾನಿಟೈಸೇಷನ್ ಹಿಡ್ಕೊಂಡು ಡಿಮಾನಿಟೈಸೇಷನ್ ಪ್ರಪೋಸಲ್ ಅನ್ನ ಅಲ್ಲಗಳದ ಒಬ್ಬ RBI ಗವರ್ನರ್ ಹೋದ ಮೇಲೆ ಇವರು ಅದನ್ನ ತಗೊಂಡ್ ಬರ್ತಾರೆ. ಅಲ್ಲಗಳದ ಯಾಕಂತ ಕಾರಣ ಕೂಡ ಹೇಳಿದ್ದಾರೆ ಹಿಂದಿನ RBI ಗವರ್ನರ್. ಅದೇ ರೀತಿ ಇದು ಸೇನಾ ಮುಖ್ಯಸ್ಥರು ಅನೇಕ ಈ ತರ ಇದ್ದಾವೆ. ಆಮೇಲೆ ನಿನ್ನೆ ಮೊನ್ನೆ ನಡೆದಂತ ಒಂದು ಸುದ್ದಿ, ಈ ಟ್ಯಾರಿಫ್ ವಿಚಾರದಲ್ಲಿ, ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ವಿಚಾರದಲ್ಲಿ 50ರಿಂದ 18% ಮಾಡಿದೀವಿ, ಅದು ಒಂದೇ ಮಾತಾಡ್ತಾರೆ ವಿನ ಅದು 3% ಇದ್ದದ್ದು 50% ಹೋಗಿತ್ತು, ಅದು ಮಾತಾಡೋದಿಲ್ಲ. ಆಕ್ಚುಲಿ ಇನ್ಫ್ಯಾಕ್ಟ್ ನೀವು 3% ಇದ್ದದನ್ನ 18 ಮಾಡಿದಿರಿ ಈಗ. ಅದು 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 ಹೋಗ್ಲಿ, ನೀವು ಅಮೆರಿಕದ ಆಮದಿಗೆ 0% ಟ್ಯಾರಿಫ್ ಆಗ್ತಾ ಇದ್ದೀರಿ. ಇದು ಸೆಲೆಔಟ್ ಅಲ್ವಾ? ನೀವು ವೆನೆಜುವೆಲಾದಿಂದ ನಿಮ್ ಕ್ರೂಡ್ ಆಯಿಲ್ ತಗೊಂಡ್ ಬರೋಕೆ ನೀವು ಸಮ್ಮತಿಸಿದಿರಿ. ವೆನೆಜುವೆಲಾ ಮೇಲೆ ಒಂದು ದಬ್ಬಾಳಿಕೆ ಮಾಡಿದ ಅಮೆರಿಕವನ್ನ ನೀವು ಬೆಂಬಲಿಸ್ತೀರಿ, ಅದನ್ನ ಪುಟಿನ್ ಬೆಂಬಲಿಸಬಾರ್ದ? ವೆನೆಜುವೆಲಾ ದಬ್ಬಾಳಿಕೆ ಮಾಡಿ ತನ್ನ ಹದ್ದುಬಸ್ತಿ ತಗೊಂಡಿದ್ದು ಟ್ರಂಪ್. ನೀವು ಅಲ್ಲಿನ ಆಯಿಲ್ ನ ಖರೀದಿ ಮಾಡಿದ್ರೆ ಟ್ರಂಪಿನ ದಬ್ಬಾಳಿಕೆ ಸಪೋರ್ಟ್ ಮಾಡಿದಂಗ ಆಗೋದಿಲ್ವಾ? ಉಕ್ರೇನ್ ಅನ್ನ ನಾವು ರಷ್ಯಾ ಯುದ್ಧವನ್ನು ನಾವು ಸಪೋರ್ಟ್ ಮಾಡೋದಾದ್ರೆ ರಷ್ಯಾ ಆಯಿಲ್ ತಗೊಂಡು, ಈಗ ವೆನೆಜುವೆಲಾ ತಗೊಂಡು ಟ್ರಂಪ್ ದಬ್ಬಾಳಿಕೆ ಸಪೋರ್ಟ್ ಮಾಡಿದಂಗ ಆಗೋದಿಲ್ವಾ? ವೇರ್ ಇಸ್ ಅವರ್ ಫಾರಿನ್ ಪಾಲಿಸಿ? ವೇರ್ ಇಸ್ ಮೊರಾಲಿಟಿ ಆಫ್ ಫಾರಿನ್ ಪಾಲಿಸಿ? ಕರೆಕ್ಟ್. ಅಂದ್ರೆ ಈ ಪ್ರಶ್ನೆ ಎಸ್ ಸರ್. ಅದ್ರ ಜೊತೆಗೆ ಬಹಳ ಖೇದಕರ ವಿಚಾರ ಏನು ಅಂತಂದ್ರೆ, ಸಂಸತ್ನಲ್ಲಿ ಆಡಳಿತ ಪಕ್ಷದ ಸಭಾ ನಾಯಕನಿಗೆ ಸಿಗುವ ಗೌರವಗಳು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷ ನಾಯಕನಿಗೂ ಸಿಗಬೇಕು. ಅಧಿಕೃತ ವಿಪಕ್ಷ ನಾಯಕ ಎಲ್ಲ ಅವಕಾಶಗಳಿದೆ ಮಾತಾಡೋದಕ್ಕೆ, ಆದ್ರೆ ಅವ್ರಿಗೆ ಮಾತಾಡೋಕೆ ಅವಕಾಶವನ್ನೇ ಕೊಡಲಾಗ್ತಿಲ್ಲ ಅನ್ನೋ ಮಾತುಗಳಿದೆ. ಆ ಆರೋಪವನ್ನ ವಿಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ. ಪದೇ ಪದೇ ಅವ್ರ ಮೈಕ್ ಆಫ್ ಮಾಡ್ಲಾಗತ್ತೆ. ಶಾಸಕರುಗಳನ್ನ ನಾವು ಕಳೆದ ಬಾರಿ ನೋಡಿದ್ವಿ, ಓಂ ಬಿರ್ಲಾ 120-130 ಮಂದಿನೋ ಒಟ್ಟಿಗೆ ಅಮಾನತು ಮಾಡಿದ್ರು. ಈ ತರದೆಲ್ಲ ನಡೀತಿದೆ. ಜನರ ಬಗ್ಗೆ ಚರ್ಚೆ ಆಗ್ಬೇಕು, ಜನರ ಪ್ರತಿನಿಧಿಗಳು ದೇಶದ ಬಗ್ಗೆ ಆಗ್ಬೇಕು. ಇದ್ರ ಬಗ್ಗೆ ವಿಪಕ್ಷ ನಾಯಕನಿಗೆ ಅವಕಾಶ ಸಿಗದ ಬಗ್ಗೆ ಏನ್ ಹೇಳ್ತೀರಿ ತಾವು? ಇದು ನಡೀತಾನೆ ಬಂದಿದೆ ಅನೇಕ ಕಾರಣಗಳಿಂದ. ಒಂದ್ಸತಿ ಅಮಾನತೆ ಮಾಡಿಬಿಟ್ಟಿದ್ರು ರಾಹುಲ್ ಗಾಂಧಿ ಅವರನ್ನ, ಮತ್ತೆ ಅದು ಕೋರ್ಟ್ ಆರ್ಡರ್ ಆದ್ಮೇಲೆ ಮತ್ತೆ ಬರ್ಬೇಕಾಯ್ತು. ಇದೆಲ್ಲ ತಂತ್ರಗಾರಿಕೆ ಮಾಡಿದಾರೆ ಅವರು. ಚರ್ಚೆ ನಡೆಯದೇ ಇರೋ ತರ ನೋಡ್ಕೊಳ್ಳಿ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾರೆ. ಆದ್ರೆ ಒಬ್ಬ ವಿಪಕ್ಷ ನಾಯಕ ಮಾತಾಡಿ ಅದು ಅಕಸ್ಮಾತ್ ಸಂವಿಧಾನದ ಕಾನೂನು ಬಾಹಿರಾಗಿದ್ರೆ ಅದನ್ನ ದಾಖಲೆಗೆ ಹೊಡೆದಾಕಿ. ಬಟ್ ಲೆಟ್ ಹಿಮ್ ಸ್ಪೀಕ್. ನೀವು ಮಾತಾಡೋದೇ ಬೇಡ ಅಂದ್ಬಿಟ್ರೆ ಹಾಗೆ ಯಾವ ವಿಚಾರದಲ್ಲಿ ಮಾತಾಡ್ತಿದ್ದಾರೆ? ನೀವು ರಾಷ್ಟ್ರಪತಿಗಳ ಭಾಷಣದಲ್ಲಿ ದೇಶದ ಸುರಕ್ಷತೆ ಬಗ್ಗೆ ಮಾತಾಡಿಲ್ವಾ? ಮತ್ತೆ ಈ ನರವಣೆ ವಿಚಾರಿಸಿ ದೇಶದ ಸುರಕ್ಷತೆ ಬಗ್ಗೆ ಅಲ್ವಾ? ಅದು ಹಾಗೆ ನೀವು ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳ್ತೀರಿ. ಪದೇ ಪದೇ ಸ್ಪೀಕರ್ ಹೇಳ್ತಾರೆ ನೀವು ರಾಷ್ಟ್ರಪತಿ ಭಾಷಣದ ಬಗ್ಗೆ ಮಾತ್ರ ಮಾತಾಡಿ, ಅದ್ರ ಬಗ್ಗೆ ಮಾತ್ರ ಮಾತಾಡಿ ಅಂತ. ಅದ್ರಲ್ಲಿ ಇತ್ತಲ್ಲ ಮತ್ತೆ ದೇಶದ ಸುರಕ್ಷತೆ ಬಗ್ಗೆ ಒಂದು ಟಿಪ್ಪಣಿ ಇತ್ತಲ್ಲ, ಅದನ್ನ ಯಾಕೆ ಮಾತಾಡಬಾರ್ದು? ಒಟ್ಟಾರೆಯಾಗಿ ಏನಾಗಿದೆ, ಈ ಯಾವ ಒಂದು ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಇದೇ ಒಂದು ಟೆಕ್ನಿಕ್ ಅನ್ನ ಬಿಜೆಪಿ ಅಳವಡಿಸ್ಕೊಂಡಿತ್ತು. ಅವಾಗ ಅರುಣ್ ಜೇಟ್ಲಿ ಅಂತ ಹಿರಿಯ ಮಂತ್ರಿ ಹೇಳ್ತಿದ್ರು, ನಂತರ ಮಂತ್ರಿ ಆದ್ರು, ಹಿರಿಯ ರಾಜಕಾರಣಿ ಹೇಳ್ತಿದ್ರು ಅವಾಗ, ಡಿಬೇಟ್, ಡಿಸ್ಕಷನ್, ಡಿಸೆಂಟ್, ಡಿಬೇಟ್, ಡಿಸ್ರಪ್ಷನ್, ದೀಸ್ ಆರ್ ಪಾರ್ಟ್ ಆಫ್ ಡೆಮೋಕ್ರಸಿ ಅಂತ. ಈಗ ಎಲ್ಲೋಯ್ತದು? ಈಗ ಇವ್ರು ಮಾಡಿದ್ರೆ ಡಿಸ್ರಪ್ಷನ್ ಅಂತೆ, ಅದು ಡೆಮೋಕ್ರಸಿ ಅಲ್ಲ ಅಂತೆ. ಅವ್ರು ಡಿಸ್ರಪ್ಷನ್ ಮಾಡಿದ್ರೆ ಡೆಮೋಕ್ರಸಿ ಅಂತೆ. ಆ ನಾಯಕರೆಲ್ಲ ಗತಿಸಿ ಹಾಗಾಗಿ ಇದಕ್ಕೂ ಫ್ರೇಸ್ಗೂ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಕೊನೆಯದಾಗಿ ಹ್ಯೂಮನ್ ಟೆಂಡೆನ್ಸಿ ಹೇಗೆಂದ್ರೆ, ಯಾವ್ದು ಸಿಗೋದಿಲ್ವೋ ಅಂದ್ರೆ ಯಾವ್ದನ್ನ ಮುಚ್ಚಿಡ್ತಾರೋ ಅದ್ರ ಬಗ್ಗೆ ಸ್ವಲ್ಪ ಕುತೂಹಲ ಜಾಸ್ತಿ. ಈಗ ಸಂಸತ್ನಲ್ಲಿ ನರವಣೆ ಪುಸ್ತಕ ಈ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಹೆಚ್ಚಿನ ಆಸಕ್ತಿ ಬಂದಿದ್ಯಾ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಆಸಕ್ತಿ ಅಷ್ಟೇ ಅಲ್ಲ, ನಾಳೆ ದಿನ ಅದನ್ನ ಭಾರತವನ್ನು ಹೊರತುಪಡಿಸಿ ಬೇರೆ ದೇಶದಲ್ಲಿ ಪೆಂಗನ್ ಪಬ್ಲಿಷ್ ಮಾಡಬಲ್ಲದು. ಪಬ್ಲಿಷ್ ಪೆಂಗನ್ UK. ಅವಾಗ ಆ ಪುಸ್ತಕ ತಂದಿಲ್ಲಿ ಚರ್ಚೆ ಮಾಡಬಾರ್ದು ಅಂತ ಹೆಂಗ್ ಹೇಳ್ತೀರಿ ನೀವು?
ಐ ಮೀನ್ ಈ ರಕ್ಷಣಾ ಇಲಾಖೆ ಅನುಮತಿ ಬೇಕು ಅನ್ನೋದಕ್ಕೊಂದು ಗೈಡ್ಲೈನ್ಸ್ ಕೂಡ ಇರ್ತದೆ. ಯಾವ ವಿಚಾರದ ಬಗ್ಗೆ ನಾವು ಅದನ್ನ ಅಲೋ ಮಾಡಬಾರ್ದು, ಮಾಡಬೇಕು ಅಂತೇಳಿ ಆ ಯಾವ ಗೈಡ್ಲೈನ್ಸ್ ನೀವು ಮಾಡಿಲ್ಲ ಅಂತ ಅದನ್ನ ಹೇಳ್ಬೇಕಾಗ್ತದೆ. ನಾಳೆ ದಿನ ನೀವು ಯಾವ ವಿಚಾರಕ್ಕೋಸ್ಕರ ಇದನ್ನ ನೀವು ಅನುಮತಿ ಕೊಡ್ಲಿಲ್ಲ ಅಂತ ಹೇಳ್ಬೇಕಾಗ್ತದೆ. ಅಂಡ್ ದಿಸ್ ಇಸ್ ನಾಟ್ ಕ್ಲಾಸಿಫೈಡ್ ಕನ್ವರ್ಸೇಷನ್. ಇದೇನೋ ಅಂತ ದೊಡ್ಡ ಏನಂತ ಯುದ್ಧ ತಂತ್ರಗಾರಿಕೆ ಚರ್ಚೆ ಆಗ್ತಾ ಇಲ್ಲ, ಆಗೋ ವಿಚಾರ ಅಲ್ಲ ಇದು. ಇಟ್ ಇಸ್ ಓನ್ಲಿ ಅಬೌಟ್ ಡೈರೆಕ್ಷನ್, ಇಟ್ಸ್ ಓನ್ಲಿ ಅಬೌಟ್ ಆರ್ಡರ್ಸ್. ಇಟ್ಸ್ ನಾಟ್ ಅಬೌಟ್ ವಾಟ್ ಟು ಡೂ ಅಂಡ್ ವೆನ್ ಟು ಡೂ. ಇಟ್ಸ್ ಅಬೌಟ್ ಆರ್ಡರ್ಸ್. ಆ ಆರ್ಡರ್ ಕೂಡ ಕೊಡಕ್ ನಿಮ್ಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ನೀವು ರಕ್ಷಣಾ ಮಂತ್ರಿ ಯಾಕೆ, ನೀವು ಪ್ರಧಾನ ಮಂತ್ರಿ ಯಾಕೆ? ಸರಿ, ನೋಡೋಣ ಸರ್ ಮುಂದಿನ ವಿಚಾರ ಬೆಳವಣಿಗೆ ಏನಾಗುತ್ತೆ ಅಂತ ಕಾದ್ ನೋಡೋಣ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.